ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡೋದು ಏರ್ಟೆಲ್ ಅಜೆಂಟ್ ಕೋರ್ ಯೂಟ್ಯೂಬ್ ಚಾನಲ್. ಎಲ್ಲ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯುವನಿಧಿ ಲೇಟೆಸ್ಟ್ ಅಪ್ಡೇಟ್ ಏನು, ಅಮೌಂಟ್ ಯಾರಿಗೆ ಕ್ರೆಡಿಟ್ ಆಯಿತು, ಯಾರಿಗೆ ಪೆಂಡಿಂಗ್ ಇದೆ, ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಫಲಾನುಭವಿಗಳಿಗೆ ಅಮೌಂಟ್ನ ಕ್ರೆಡಿಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮೈನ್ ಥಿಂಗು ಇಲ್ಲಿ ಯಾರಿಗೆ ಅಮೌಂಟ್ ಆಗ್ತಾ ಇದ್ದಾರೆ ಅಂದರೆ, ಇಲ್ಲಿ ಓಲ್ಡ್ ಹಳೆಯದು ಯಾವುದು ಪೆಂಡಿಂಗ್ ಇತ್ತು, ಫಾರ್ ಎಕ್ಸಾಂಪಲ್ DBT ಪುಷ್ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಇತ್ತು ಅಂತ ಹೇಳ್ತಾ ಇದ್ದೀರಾ, ಅವ್ರನ್ನ ರಿಲೀಸ್ ಮಾಡ್ಕೊಳ್ತಾ ಶುರು ಮಾಡ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಕೂಡ ಕ್ಲಿಯರ್ ಮಾಡಿದ ನಂತರವೇ ಇನ್ನು ಹೊಸವರಿಗೆ ಯಾರಿಗೆ ಪೆಂಡಿಂಗ್ ಇದೆ, ಲೈಕ್ ಇನ್ನು ಕೂಡ ಪುಷಸ್ ಆಗಿಲ್ಲ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಅಮೌಂಟ್ನ ನೆಕ್ಸ್ಟ್ ನಿಮಗೆ ಕ್ರೆಡಿಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಗ್ಯಾಪ್ ನೋಡ್ಕೊಳ್ಳಿ, ಮೊದಲು ನಿಮ್ಮದು ಅಮೌಂಟ್ ಅಪ್ಲಿಕೇಶನ್ ವೆರಿಫೈ ಆಗಿ ನಂತರ DBT ಪುಷ್ ಆಗಿ ನಂತರವೇ ನಿಮಗೆ ಅಮೌಂಟ್ ಬರೋದು. ಆ ನಿಟ್ಟಿನಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಪೆಂಡಿಂಗ್ ಇರೋ ಅಮೌಂಟ್ನ ರಿಲೀಸ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಇಲ್ಲಿ ಹಂತವಾಗಿ ರಿಲೀಸ್ ಕೂಡ ಮಾಡ್ತಾರೆ. ಒಂದೇ ದಿನ ಎಲ್ಲರೂ ಕೂಡ ಹಾಕೋಕ್ಕಾಗೋದಿಲ್ಲ, ನಿಮಗೆ ಗೊತ್ತಾಗಿದೆ. ಲಕ್ಷಾಂತರ ಫಲಾನುಭವಿಗಳು ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಏನಾಗಿದೆ ಅಂದರೆ, ಯಾರ್ದು DBT ಪುಷಸ್ ಆಗಿತ್ತು ಸಾಕಷ್ಟು ದಿನಗಳಿಂದ, ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ, ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದವ್ರದ್ದು ಕೂಡ ಯಾರ್ದು ಇನ್ನೂ ಕೂಡ ಪೆಂಡಿಂಗ್ ಇದೆ, ಅವ್ರನ್ನ ಶೀಘ್ರದಲ್ಲೇ ನಿಮಗೆ ಕ್ಲಿಯರ್ ಮಾಡಿ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡ್ತಾರೆ. ವೆಯ್ಟ್ ಮಾಡಿ, ಇಲಾಖೆಯವರು ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸಾಲ ರಜೆ ಇತ್ತು, ಬ್ಯಾಂಕ್ ಕೂಡ ರಜೆ ಇತ್ತು. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ವೀಕ್ ನಿಮಗೆ ರಜೆ ಇಲ್ಲ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ವೀಕ್ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋದು. ಸರ್ಕಾರ ಯಾವ ರೀತಿ ಮಾಡ್ತಾರೆ ಅಂದರೆ, ಅವರು ಯಾಕೆ ಈ ರೀತಿ ಮಾಡ್ತಾರೆ, ಯಾಕೆ ಡಿಲೇ ಆಗುತ್ತೆ ಅಂತ, ಅವ್ರಿಗೆ ಹಣ ಯಾವಾಗ ಬರುತ್ತೆ ಬಂದ ನಂತರವೇ ಅವರು ಜಮೆ ಮಾಡ್ತಾರೆ. ಅಲ್ಲಿ ನಿಮಗೆ ಈ ಹಿಂದೆ ಏನೋ ಸರ್ಕಾರದ ಹತ್ರ ಹಣ ಇರ್ತಾ, ಬಟ್ ಈಗ ನಿಮಗೆ ಗೊತ್ತಿರೋಗೆ ಹಣಕಾಸಿನ ಅಭಾವ ಇದೆ. ಅವರು ಬಂದಂಗೆ ಅವರು ಹಾಕ್ಬೇಕಾಗುತ್ತೆ ಅಮೌಂಟ್ನ. ಆ ನಿಟ್ಟಿನಲ್ಲಿ ಡಿಲೇ ಆಗ್ತದೆ. ವೆಯ್ಟ್ ಮಾಡಿ, ಅಪ್ಡೇಟ್ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.